ಏಪ್ರಿಲ್ 29ರಂದು ಜಿಲ್ಲಾ ಬಸವ ಜಯಂತಿ ಸಮಿತಿ ವತಿಯಿಂದ ಬಸವ ಜಯಂತಿ ಹಮ್ಮಿಕೊಂಡಿದ್ದಾರೆ. ಆದರೆ ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡುತ್ತಿದ್ದಾರೆ ಎಂದು ಬಿಂಬಿಸುತ್ತಿದ್ದಾರೆ. ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಜೀವ್ ಕುಮಾರ್ ಪಾಟೀಲ್ ಆರೋಪಿಸಿದರು. ಚಿಂಚೋಳಿ ಪಟ್ಟಣದ ಪೊಲಕಪಳ್ಳಿ ಹೊರವಲಯದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚಿಂಚೋಳಿಯಲ್ಲಿ ಇಂದು ಜಿಲ್ಲಾ ಬಸವ ಜಯಂತಿಯ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಎಂವೈ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಭೆಯಲ್ಲಿ ತಾಲೂಕಾ ಲಿಂಗಾಯತ ಸಮಾಜದ ತಾಲೂಕಾ ಪದಾಧಿಕಾರಿಗಳಿಗೆ ಹಾಗೂ ಇನ್ನುಳಿದ ಬಸವ ಪರ ಸಂಘಟನೆಗಳಿಗೆ ಜಿಲ್ಲಾ ಬಸವ ಜಯಂತಿಯ ಅಧ್ಯಕ್ಷರು ಸಭೆ ಇದೆ ಎಂದು ಹೇಳಿಲ್ಲ. ಈ ಸಭೆ ಬ್ಯಾನರ್ ನೋಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಫೋಟೋ ಮತ್ತು ಚಿಂಚೋಳಿ ತಾಲೂಕಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರ ಫೋಟೋ ಹಾಕಿಕೊಂಡು ಸಭೆಯನ್ನ ಮಾಡಿದ್ದಾರೆ. ಬಸವಲಿಂಗಾಯ ನಮಃ. ಇಂದು ತಾಲೂಕಾ ವೀರಶೈವ ಸಮಾಜ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿ ಜರುಗಿಸುವ ಉದ್ದೇಶ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿ ಅಂಗವಾಗಿ ಇಂದು ಚಿಂಚೋಳಿಗೆ ಕಲಬುರಗಿ ಜಿಲ್ಲೆಯ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಫಜಲ್ಪುರ ಶಾಸಕರು ಮತ್ತು ನಮ್ಮ ಸಮಾಜದ ಹಿರಿಯರಾದ ಎಂವೈ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ಆಗ್ಯದ. ಇಂದು ಸಭೆ ಆಗಿದ್ದಕ್ಕೆ ನಾವು ಇವತ್ತು ತಾಲೂಕಾ ವೀರಶೈವ ಸಮಾಜ ವತಿಯಿಂದ ಖಂಡನೆ ಮಾಡ್ಲತ್ತೀವಿ. ಯಾಕಂದ್ರೆ ಇದು ವಿಶೇಷವಾಗಿ ಹೆಂಗಂದ್ರ ರಾಷ್ಟ್ರೀಯ ಬಸವ ಅದ, ಅಕ್ಕಮಹಾದೇವಿ ಸಂಘ ಅದ, ಬೇರೆ ಬೇರೆ ವಿವಿಧ ಮತ್ತ ನಮ್ಮ ಚಿಂಚೋಳಿದಾಗ ಯಾವ ಮಠಾಧೀಶರು ಇವತ್ತು ಆ ಸಭೆದಾಗ ಇಲ್ಲ. ಯಾಕಂದ್ರ ಬಸವ ಜಯಂತಿ ಜಿಲ್ಲಾ ಮಟ್ಟದ ಸಭೆ ಇಲ್ಲಿ ಮಾಡ್ಲತ್ತೀರಿ ಅಂದ್ರ ಎಲ್ಲರಿಗೂ ಒಮ್ಮತಲಿಂದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಎಂ.ಇ. ಪಾಟೀಲ್ ಸರಿಗೆ ಇನ್ನೊಮ್ಮೆ ಮನವಿ ಮಾಡ್ತೀವಿ. ನಾವು ಎಲ್ಲರಿಗೂ ಒಮ್ಮತಲಿಂದ ಕಲಬುರಗಿದ ಜಿಲ್ಲಾದಾಗ ನೀವು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಇವತ್ತು ಅರುಣ್ ಕುಮಾರ್ ಪಾಟೀಲ್ ಹರ ಅಂದ್ರ ಇವತ್ತು ಬ್ಯಾನರ್ನಾಗ ಅರುಣ್ ಕುಮಾರ್ ನಮ್ಮ ಜಿಲ್ಲಾಧ್ಯಕ್ಷರದೇ ಬ್ಯಾನರ್ನಾಗ ಫೋಟೋ ಇಲ್ಲ. ಇದು ಈ ತರ ಮಾಡಿದ್ರೆ ಸರಿ ಅಲ್ಲ. ಮುಂಬರ್ತಕ್ಕಿಂತ ದಿನದಾಗ ನೀವು ಜಯಂತಿ ಮಾಡ್ಬೇಕಾದ್ರ ಗುಲ್ಬರ್ಗದಾಗ ಬಹಳಷ್ಟು ಮಠಾಧೀಶರ, ಬಹಳಷ್ಟು ಬಸವ ಪರ ಸಂಘಟನೆಗಳವ, ಮತ್ತು ಬಹಳಷ್ಟು ಬಸವ ಅಭಿಮಾನಿಗಳು ಬಹಳ ಮಂದಿ ಅರ. ಹೊಸ ಮಂದಿಗೆ ಒಮ್ಮತಲ್ಲಿಂದ ತೊಗೊಂಡು ನೀವು ಇವತ್ತೇನದ ಕಲಬುರಗಿದಾಗ ಜಯಂತಿ ನೀವು ಮಾಡ್ಬೇಕಂತ ನಮ್ದು ಮನವಿ ಅದ. ಮುಂಬರ್ತಕ್ಕಂಥ ದಿನದಲ್ಲಿ ಚಿಂಚೋಳಿ ತಾಲೂಕದಾಗ ಆಗಿದಂತ ಬೇರೆ ತಾಲೂಕದಾಗ ಆಗ್ಬಾರ್ದು. ಬೇರೆ ತಾಲೂಕದಾಗ ನೀವು ಸಭೆ ಮಾಡ್ಲತ್ತೀರ ಅಂದ್ರ ಅಖಿಲ ಭಾರತ ಮಹಾಸಭೆ ಅವ್ರಿಗೆ ತಗೋರಿ, ಮತ್ತ ವೀರಶೈವ ಸಮಾಜ ಲಿಂಗಾಯತ ಅವ್ರಿಗೆ ಪ್ರಮುಖ ಕೊಡ್ರಿ. ಮತ್ತ ಬಸವ ಅಭಿಮಾನಿಗಳು ಎಷ್ಟ್ ಮಂದಿ ಅರ ಹೊಸ ಮಂದಿಗೆ ನೀವು ಖುದ್ದಾಗಿ ನೀವೇ ಯಾವುದೇ ತಾಲೂಕಾ ಕೊಲ್ಲತ್ತೀರ ಅಂದ್ರ ನೀವು ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿರಿ. ಅವ್ರು ಯಾವ ಪಕ್ಷದವ್ರು ಇರ್ಲಿಕ್ ಆ ಪಕ್ಷ ಈ ಪಕ್ಷ ಅಂಬದೇ ಭೇದ ಭಾವ ಮಾಡಬೇಡ್ರಿ. ಇದು ಯಾಕಂದ್ರೆ ಸಮಾಜ ಅಂದ್ರೆ ಎಲ್ಲರೂ ಮೇನ್ ಬೇಕು. ಅವ್ರ ಜಯಂತಿ ಇವ್ರು ಹೆಂಗ್ ಮಾಡತ್ತಾರ ಜಯಂತಿ ಅಂದ್ರ, ಇಲ್ಲಿ ಚಿಂಚೋಳಿದಾಗ ಸಭೆ ಇಟ್ರ ಅಂತ ಹೇಳ್ಯಾರ, 2 ದಿವಸ ಹಿಂದೆ ಸಭೆ ಇಟ್ರ ಅಂತ ಹೇಳ್ಯಾರ. ಸ್ವಾಗತ ಸಮಿತಿ ಅಧ್ಯಕ್ಷ ಆಗಿದ್ದವ್ರು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಓನ್ಲಿ ಅಖಿಲ ಭಾರತ ಮಹಾಸಭಾ. ಏನ್ ಅಖಿಲ ಭಾರತ ಮಹಾಸಭಾನೇ ಜಿಲ್ಲಾದಾಗ ಕರ್ನಾಟಕದಾಗ ಕಾಣತ್ತದ. ನೀವು ಇವತ್ತು ಹೆಂಗ್ ಮಾಡತ್ತಾರ ಅಂದ್ರ ಬ್ಯಾನರ್ ಹಾಕ್ಯಾರ. ಬ್ಯಾನರ್ ಯಾರು ಹಾಕ್ಯಾರ? ಶರಣು ಮೋದಿ, ಎಂ.ಬಿ. ಪಾಟೀಲ್ ಚಿಂಚೋಳಿ ಅಧ್ಯಕ್ಷ. ಯಾಕೆ ಅವ್ರಲಿಂದ ಜಯಂತಿ ಅಲ್ಲತ್ತದ ಅಲ್ಲಿ ಗುಲ್ಬರ್ಗದ ಡಿಸ್ಟಿಕ್ ದಾಗ ಘಟ ನಾಯಕರ. ಇವತ್ತು ನಮ್ ಜಿಲ್ಲಾಧ್ಯಕ್ಷರು ಬಿ ಅರುಣ್ ಕುಮಾರ್ ಪಾಟೀಲ್ ಅರ. ಅವ್ರು ನಾವು ಬಿ ಏನು ಕಮ್ಮಿಲ್ಲ, ವೀರಶೈವ ಸಮಾಜ ಅಂತ ನಾವು ಬಿ ಏನು ಕಮ್ಮಿಲ್ಲ. ಹಾಗಾಗಿ ನಾವು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಿಗೆ ಹೇಳ್ತೀವಿ, ಸರ್ ನೀವು ಜಯಂತಿ ಮಾಡ್ಲತ್ರಿ, ಎಲ್ಲರಿಗೂ ಒಗ್ಗಟ್ಟಾಗಿ ತಗೋರಿ. ಯಾಕಂದ್ರ ನೀವು ಅಧ್ಯಕ್ಷ ಮಾಡ್ಯಾರ ಅಂದ್ರ ಬಲಿಕ ಬಕ್ರೆ ನೀವು ಅದ ಬೇಡ ಏನ್ರಿ. ಜಯಂತಿ ಮಾಡ್ಲತ್ತಾರ ಅಂದ್ರ ಎಲ್ಲರಿಗೂ ಒಗ್ಗಟ್ಲಿಂದ ತಗೋರಿ. ತಗೊಂಡೇನದ 29ನೇ ತಾರೀಕು ಏನ್ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗ ಮಾಡ್ಲತ್ರಿ, ಅದು ಸಕ್ಸಸ್ ಆಗ್ಬೇಕು, ಅದ್ದೂರಿ ಆಗ್ಬೇಕಾದ್ರ ತಾವು ಯಾರಿಗಾದ್ರೂ ಕೇರ್ಲೆಸ್ ಮಾಡಿ ಬಿಡೋದು ಬೇಡ. ಯಾಕಂದ್ರೆ ಇವತ್ತು ಸಭೆ ಮಾಡ್ಲತ್ತೀರ ಅಂದ್ರೆ ನಮ್ ಗಮನಕ್ಕಿಲ್ಲ. ಇಲ್ಲಿ ಯಾರೋ ಬೇರೆ ಹೇಳ್ತಾರ ಅಂದ್ರೆ ನಾವು ಕೇಳಲ್ಲ. ಯಾಕಂದ್ರೆ ನೀವು ಚಿಂಚೋಳಿ ಈಗ ಒಂದ್ ಚಿಂಚೋಳಿ ಆಗ್ಯಾವ, ಬೇರೆ ತಾಲೂಕದಾಗ ನೀವು ಹೋಲತ್ತೀರಿ ಸಭೆ ಮಾಡ್ಲತ್ತೀರಿ ಅಂದ್ರ ಪೈಲೆ ಕೇಳ್ಕೋರಿ ಯಾರ್ಯಾರ ತಾಲೂಕಾ ಅಧ್ಯಕ್ಷರ ಏನಿಲ್ಲ. ಎಲ್ಲರ ಗಮನಕ್ಕೆ ಅಧ್ಯಕ್ಷರಿಗೆ ನಾವ್ ಇವತ್ತು ಹೊಂಟಿವ ಅಂತ ಎಲ್ಲರಿಗೆ ಫೋನ್ ಮಾಡ್ರಿ. ಚಿಂಚೋಳಿ ಆಗಿದ್ದ ಘಟನೆ ಮುಂದೆ ಬೇರೆ ತಾಲೂಕಾದಾಗ ಆಗ್ಬಾರ್ದಂತ ಇವತ್ತು ನಾವು ವೀರಶೈವ ಸಮಾಜದಿಂದ ಒಂದು ಮನವಿ ಮಾಡ್ಲತ್ತೀನಿ. ಬೇರೆ ತಾಲೂಕದಾಗ ಹೋದ್ರ ಬಿ ವೀರಶೈವ ಸಮಾಜ ಆಗಿರ್ಬೋದು, ಬಸವ ಸೇವಾ ಸಮಿತಿದವ್ರು ಇರ್ಬೋದು, ರಾಷ್ಟ್ರೀಯ ಬಸವ ದಳದವ್ರು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಎಲ್ಲಾ ಅಧ್ಯಕ್ಷರಿಗೆ ಒಂದ್ ಗಮನ ಕೊಟ್ಟು ನೀವು ಹೋಗಿ ಕೂಡ್ಸಿ ಎಲ್ಲರಿಗೂ ಕುಂತು ಹಿಂಗ 29ನೇ ತಾರೀಕು ಕಾರ್ಯಕ್ರಮ ಅದ ಅಂತ ಹೇಳಿ ಒಗ್ಗಟ್ಲಿಂದ ಮಾಡ್ರಿ ಅಂತ ನಾವು ಚಿಂಚೋಳಿ ವೀರಶೈವ ಸಮಾಜದಿಂದ ಮತ್ತು ನಮ್ಮ ಮುಖಂಡರಿಂದ ನಾವು ಮನವಿ ಮಾಡ್ಲತ್ತೀವಿ. ಇದಕ್ಕೆ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಘಟಕ ವತಿಯಿಂದ ಖಂಡಿಸುತ್ತೇವೆ. ಏಕೆಂದರೆ ಜಿಲ್ಲಾ ಬಸವ ಜಯಂತಿಯ ಕಾರ್ಯಕ್ರಮವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಮಾಡುತ್ತಿಲ್ಲ. ಈ ಜಯಂತಿಯು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅನೇಕ ಬಸವ ಪರ ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ಮಾಡುತ್ತಿದ್ದಾರೆ.
ಇದು ಚಿಂಚೋಳಿಯಲ್ಲಿ ನಡೆದ ಸಭೆಯ ಬ್ಯಾನರ್ನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಎಸ್ ಕೊಡಲಹಂಗರಗ ಅವರ ಫೋಟೋನೇ ಹಾಕಿಲ್ಲ. ಹೀಗಾಗಿ ಇನ್ನು ಮುಂದೆ ದಿನಗಳಲ್ಲಿ ಬೇರೆ ತಾಲೂಕಕ್ಕೆ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷರು ಸಭೆ ಮಾಡುವಾಗ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರ ಫೋಟೋಗಳನ್ನು ಹಾಕಿ ಸಭೆ ಮಾಡಬೇಕು. ಅದೇ ರೀತಿ ಬಸವ ಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷರ ಫೋಟೋವನ್ನು ಹಾಕಬೇಕೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ರೇವಣಸಿದ್ದಪ್ಪ ದಾದಾಪುರ್, ವಿಜಯಕುಮಾರ್ ಬೆಳಕೇರಿ, ಉಮಾ ಪಾಟೀಲ್, ಬೀಡ ಜಂಗಮದ ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಉಡುಪಿ, ವೀರಶೆಟ್ಟಿ ಮಗಿ, ಶಿವಶರಣಪ್ಪ ಡೆಂಗಿ, ಸಂಪತ್ ಮುಸ್ಟರಿ, ಸಂತೋಷ್ ಪಾಟೀಲ್, ವೀರೇಶ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ನಾಗರಾಜ್ ಪಾಟೀಲ್, C9 ಕನ್ನಡ, ಚಿಂಚೋಳಿ.